ಐತಿಹಾಸಿಕ ಇಂದ್ರಕೀಲ ಪರ್ವತದ ಶ್ರೀ ಮಳೆಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ವಿಶೇಷ ದೀಪೋತ್ಸವ ಭಕ್ತಿ ಶ್ರದ್ಧೆಯಿಂದ ನೆರವೇರಿತು. ಊರ ಬಿಟ್ಟ ದೂರವಾದೆ ಮಳ್ಳಿ ಮಲೇಶ್ವರಿಗೂ ಮಂಗಲ, ಹೇಳಲಾರೆನು ಮಂಗಲ ನಾ ತಾಳಲಾರೆನು ಮಂಗಲ. ಊರ ಬಿಟ್ಟ ದೂರವಾದೆ ಮಳ್ಳಿ ಮಲೇಶ್ವರಿಗೂ ಮಂಗಲ, 18 ಪುರಾಣ ಓದುತ್ತಿರೋ ಘೋಷಿ ದೇಶಗೂ ಮಂಗಲ. ಮಂಗಲೆನ್ನಿರಿ ಮಂಗಲ, ಇದು ದೇವಚಂದ್ರಗೂ ಮಂಗಲ. ಕೊಪ್ಪಳ ನಗರದ ಹೊರವಲಯದಲ್ಲಿರುವ ಐತಿಹಾಸಿಕ ಇಂದ್ರಕೀಲ ಪರ್ವತದ ಶ್ರೀ ಮಳೆಮಲ್ಲೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ವಿಶೇಷ ದೀಪೋತ್ಸವವು ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳೊಂದಿಗೆ ನೆರವೇರಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಣತೆಗಳನ್ನು ಹಚ್ಚುವ ಮೂಲಕ ದೀಪದಿಂದ ದೀಪ ಬೆಳಗಿಸಿ ಕಾರ್ತಿಕ ದೀಪೋತ್ಸವವನ್ನು ಕಣ್ತುಂಬಿಕೊಂಡರು. ನಂತರ ಭಕ್ತರಿಗೆ ಶ್ರೀ ಮಳೆಮಲ್ಲೇಶ್ವರ ದೇವಸ್ಥಾನ ಸಮಿತಿ ವತಿಯಿಂದ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಇದಕ್ಕೂ ಮೊದಲು ದೇವಸ್ಥಾನದಲ್ಲಿ ಶ್ರೀ ಮಳೆಮಲ್ಲೇಶ್ವರ ಸ್ವಾಮಿಗೆ ಬೆಳಿಗ್ಗೆ ಅಭಿಷೇಕ, ವಿಶೇಷ ಪೂಜೆ ಹಾಗೂ ವಿವಿಧ ತರಹದ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಭಕ್ತಾದಿಗಳು ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ್ದು ಹೀಗೆ. ನಾನೊಬ್ಬ ಭಕ್ತ. ಮಳೆಮಲ್ಲೇಶ್ವರ ದೇವಸ್ಥಾನ ಇತ್ತೀಚಿನ ವರ್ಷಗಳಲ್ಲಿ ಭಾಳ ಅತ್ಯಂತ ಭಕ್ತರ ಸಹಕಾರ ಮತ್ತು ಸಮಿತಿಯ ಎಲ್ಲ ಕೆಲಸ ಕಾರ್ಯಗಳು ನಾನು ನೋಡ್ತಾ ಇದ್ದೇನೆ. ಅತ್ಯಂತ ಉತ್ಸಾಹದಾಯಕವಾಗಿ ಏನು ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಸಂಪ್ರದಾಯಗಳು ಇರೋದು ಕಾರ್ತಿಕ, ಶ್ರಾವಣ ಮತ್ತು ಬೇರೆ ಬೇರೆ ಜಾತ್ರಾ ಸಂದರ್ಭಗಳಲ್ಲಿ ಎಲ್ಲ ರೀತಿಯಿಂದ ಭಾಳ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ದಿವಸ ಈ ಕಾರ್ತಿಕ ನೋಡ್ತಾ ಇದ್ದರೆ ಭಾಳ ಅತ್ಯಂತ ಸಂತೋಷವಾಗ್ತಿದೆ. ಇದು ಭಾಳ ಪುರಾಣ ಪ್ರಸಿದ್ಧ, ಭಾಳ ಶಕ್ತಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ಎಲ್ಲ ಭಕ್ತರು ಬಂದು ಭೇಟಿ ಕೊಟ್ಟು ಎಲ್ಲ ರೀತಿಯಿಂದ ಸೇವಾ ಕಾರ್ಯಗಳು ನೆರವೇರಿಸಬೇಕಾಗಿ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಒಂದು ಏನಂತಂದರೆ ಇವತ್ತಿನ ದಿನ ಶ್ರೀ ಮಳೆಮಲ್ಲೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ಹಮ್ಮಿಕೊಂಡಿದ್ದು. ಸೊ ಸಹಸ್ರ ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡಿದ್ದಾರೆ. ಸೊ ನಗರ ಭಾಗದಿಂದ ಬಂದಿದ್ದಾರೆ, ಸುತ್ತಮುತ್ತ ಗ್ರಾಮೀಣ ಭಾಗದಿಂದ ಬಂದಿದ್ದಾರೆ. ಸೊ ಇವತ್ತಿನ ಸ್ಪೆಷಲ್ ಏನಂತಂದರೆ ಇವತ್ತಿನ ದಿವಸ ಏನೈತಿ ಬೆಳಗ್ಗೆ ಎಲ್ಲ ಇದ್ರದ್ದಾಗಿರುತ್ತೆ, ಅವೆಲ್ಲ ಪ್ರಸಾದ ಆಗಿರುತ್ತೆ. ಅದಾದ ನಂತರ ಇವಾಗ ಎಲ್ಲ ದೀಪಗಳನ್ನು ಹಚ್ಚಿ ಸೊ ಎಲ್ಲ ಮಳೆಮಲ್ಲೇಶ್ವರ ದೇವಸ್ಥಾನಕ್ಕೆ ಇದು ಮಾಡಿಕೊಂಡು ಆರತಿ ಎಲ್ಲ ಪೂಜೆ ಎಲ್ಲ ಆದ ತಕ್ಷಣ ಪ್ರಸಾದದ ಸೇವೆ ಇರುತ್ತೆ. ಸೊ ಎಲ್ಲ ಭಕ್ತಾದಿಗಳು ಬಂದಂಥವ್ರು ಎಲ್ಲರೂ ಪ್ರಸಾದ ಸೇವೆ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ತಾ ಇದ್ದೀನಿ.